ಹೆಲೋ ಎವ್ರಿವನ್, ದಿಸ್ ಈಸ್ ಸಿಂಪ್ಲಿ ಸಾಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಜುಣ್ಕ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಜುಣ್ಕನ ಜೋಳದ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಹಸಿ ಕೊಬ್ಬರಿ, ಧನಿಯಾ ಕಾಳು, ಜೀರಿಗೆ, ಕರಿಬೇವು, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ, ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ. ಸೊ ಇದೆಲ್ಲದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಫಸ್ಟು ತುಂಬ ಚಿಕ್ಕದಾಗಿ ಅಲ್ಲ, ತುಂಬ ದಪ್ಪನೂ ಅಲ್ಲ, ಮೀಡಿಯಮ್ ಹದಕ್ಕೆ ಇದನ್ನು ರುಬ್ಕೊಳ್ಳೋಣ. ಸೊ ಖಾರದ ಪುಡಿ ಇನ್ನೊಂಚೂರು ಖಾರ ಬೇಕು ಅಂದರೆ ಹಾಕ್ಕೋಬೋದು. ಕೆಲವೊಬ್ಬರು ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ತಾರೆ. ನಾವು ಬೇಸಿಗೆ ಅಂತಂದು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರು ಅದು ತುಂಬ ರುಚಿಯಾಗಿರುತ್ತೆ. ಬೇಕಾದರೆ ಅದನ್ನು ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು. ಸೊ ಇದನ್ನು ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಬಂದರೆ ಸಾಕು, ಇಷ್ಟು ಸಣ್ಣಕ್ಕಿದ್ರೆ ಸಾಕು. ಇದನ್ನು ರುಬ್ಬಿ ಒಗ್ಗರಣೆಗೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಪಾತ್ರೆ ಇಡೋಣ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಏನು ಜಾಸ್ತಿ ಹಿಡಿಯಲ್ಲ, ಇದು ಸ್ವಲ್ಪ ಆದರೆ ಸಾಕು. ಸೊ ಎಣ್ಣೆ ಕಾದ್ಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಥರ ಆಗಬೇಕು. ಸೊ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಾದಮೇಲೆ ನಾವು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ. ಆ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ಥರ. ಸೊ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದನ್ನು. ಸೊ ಇವಾಗ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದೆ ಇದರಲ್ಲಿ. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಸೊ ಹುಳಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋವಾಗ ಇದನ್ನು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆ ಕಡಲೆ ಹಿಟ್ಟನ್ನು ಕೆಲವೊಬ್ಬರು ಜುಣ್ಕ ಹಿಟ್ಟು ಅಂತಲೇ ಕೆಲವೊಬ್ಬರು ಮಾಡಿಸ್ಕೊಳ್ತಾರೆ. ಎಲ್ಲ ಥರದ ಕಾಳುಗಳನ್ನು ಹಾಕಿಬಿಟ್ಟು ಆ ಹಿಟ್ಟನ್ನು ಮಾಡಿಸ್ತಾರೆ. ಇದು ಬರೀ ಕಡಲೆ ಹಿಟ್ಟು ಹಾಕಿದ್ರೂ ಕೂಡ ಚೆನ್ನಾಗುತ್ತೆ. ಕಡಲೆ ಹಿಟ್ಟು ಹಾಕಿದ್ದೀವಿ ನಾವು ಕೂಡ. ಸೊ ಆ ಹಿಟ್ಟು ಹಾಕಿದ್ಮೇಲೆ ಕುದಿಯೋಕ್ಕೆ ಬಿಡಿ. 5 ನಿಮಿಷ ಕುದಿಯೋಕ್ಕೆ ಬಿಟ್ಮೇಲೆ ಕುದಿ ಬರ್ತಾ ಇದೆಯಲ್ಲ, ಇವಾಗ ಮುದ್ದೆ ತಿರುಗಿಸ್ತೀವಲ್ಲ ಆ ರೀತಿ ಚೆನ್ನಾಗಿ ತಿರುಗಿಸ್ಬೇಕು. ಇದು ಮುದ್ದೆ ರೀತಿ ತಿರುಗಿಸಿದಾಗ ಏನಾಗುತ್ತೆ ಅಂದರೆ ಹಿಟ್ಟು ಹಾಕಿರ್ತೀವಲ್ಲ, ಒಂದು ಗಂಟು ಬೀಳೋದಿಲ್ಲ. ಸೊ ನೀಟಾಗೆ ತಿರುಗಿಸ್ಕೊಂಡ್ರೆ ಜುಣ್ಕದಲ್ಲಿ ಹಿಟ್ಟು ಥರ ಮಧ್ಯೆ ಗಂಟು ಸಿಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಅದನ್ನು ತಿರುಗಿಸ್ಕೋಬೇಕು. ನೋಡಿ ಇದೇ ರೀತಿ. ಸೊ ಯಾವುದು ಗಂಟಿರೋದೇ ಇರೋ ಥರ ಅದನ್ನು ಗಂಟೆಲ್ಲ ಇಲ್ಲೇ ಚೆನ್ನಾಗಿ ಹೊಡ್ಕೊಂಬಿಡ್ಬೇಕು. ಸೇಮ್ ಮುದ್ದೆ ಹೇಗೆ ಮಾಡ್ತಿರಲ್ಲ ಅದೇ ರೀತಿ. ಸೊ ಈಗ ಇದು ಒಂದು ಹದಕ್ಕೆ ಬಂದಿದೆ ನೋಡಿ. ತಿಕ್ನೆಸ್ ಇಷ್ಟಿದ್ರೆ ಸಾಕು. ಇನ್ನೂ ತೆಳ್ಳಗೆ ಮಾಡ್ಕೊತೀರಾ ಅಥವಾ ಇನ್ನೂ ಗಟ್ಟಿ ಮಾಡ್ಕೊತೀರನೂ ಮಾಡ್ಕೋಬೋದು. ಇದಕ್ಕೆ ಹೆಚ್ಚಿಟ್ಟಿರೋ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಏನು ತಟ್ಟೆಲಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೆರಡನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ತಿರುಗಿಸಿ. ಸೊ ಅದೆಲ್ಲ ಕಡೆ ಮಿಕ್ಸ್ ಆಗಬೇಕು. 1-2 ನಿಮಿಷ ಒಳ್ಳೆಯ ಸಣ್ಣೂರಿಗೆ ಇಟ್ಕೊಂಡು ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸೊ ಅದೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ಒಂದು ತಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಕ್ಲೀನಾಗಿ ಸವರ್ಕೊಳ್ಳಿ. ತುಪ್ಪ ಏನಕ್ಕೆ ಅಂತಂದರೆ ಇದನ್ನು ಆ ತಟ್ಟೆಗೆ ಹಾಕಿದಾಗ ಅಂಟ್ಕೋಬಾರ್ದು. ಅದು ಅಂಟ್ಕೊಳ್ಳಲ್ಲ ತುಪ್ಪ ಇರೋದ್ರಿಂದ, ನೀಟಾಗಿ ಲೇಯರ್ ಎದ್ದು ಬರುತ್ತೆ. ಸೊ ಅದನ್ನೆಲ್ಲ ಆ ತಟ್ಟೆಗೆ ಹಾಕೋತಾ ಇದ್ದೀನಿ. ಆ ಬಿಸಿಗೆ ಹಬೆಗೆ ಎಲ್ಲ ಬ್ಲರ್ ಆಗ್ತಿದೆ ನೋಡಿ ಕ್ಯಾಮ್ರಾ. ಸೊ ಅದೆಲ್ಲದನ್ನು ಹಾಕ್ಕೊಂಡು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಚೆನ್ನಾಗಿ ಮೇಲ್ಗಡೆ ತಟ್ಕೊಳ್ಳಿ ನೀಟಾಗೆ. ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದು. ಸೊ ಒಂದು ಲೇಯರ್ ನೀಟಾಗಿ ಸ್ಪ್ರೆಡ್ ಆದಾಗ ಚೆನ್ನಾಗಿ ಕುತ್ಕೊಳ್ಳುತ್ತೆ ಎಲ್ಲ ಕಡೆ. ಇದನ್ನು ಒಂದು 10 ನಿಮಿಷ ಆರಕ್ಕೆ ಬಿಡ್ಬೇಕು ನೀವು ಈ ಥರ ಸ್ಪ್ರೆಡ್ ಮಾಡಿದಾಗ. ಕೈ ಸುಡೋದಿಲ್ಲ, ಅದಕ್ಕೋಸ್ಕರ ತುಪ್ಪ ನೀಟಾಗಿ ಹಚ್ಕೊಂಡು ತಟ್ಟಿದ್ರೆ ಕೈ ಸುಡೋದಿಲ್ಲ. ಇಲ್ಲಾಂದರೆ ಅದು ಕೈಗೆ ಅಂಟ್ಕೊಂಡ್ಬಿಟ್ಟು ಸುಟ್ಬಿಡುತ್ತೆ, ತುಂಬ ಬಿಸಿ ಇರುತ್ತಲ್ಲ. ಸೊ ಅದು ಆರಿದ್ಮೇಲೆ ನಾನು ಕಟ್ ಮಾಡ್ತಾಯಿದ್ದೀನಿ. ಈ ಕೇಕ್ ಕಟ್ ಮಾಡೋ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಎದ್ದೇಳುತ್ತದು. ನೋಡಿ ಈ ಥರ ನೀಟಾಗಿ ಸ್ಲೈಸಸ್ನ ಮಾಡ್ಕೊತಾ ಇದ್ದೀನಿ.
ನೋಡಿ ಅದೇನೋ ಅಂಟ್ಕೋತಾ ಇಲ್ಲ, ನೀಟಾಗೆ ಮೇಲೆ ಬಂತು, ಕೇಕ್ ರೀತಿಯೇ ಬಂತು. ಈ ಜುಣ್ಕಾನ ಜೋಳದ ರೊಟ್ಟಿ ಜೊತೆ ತಿನ್ನಲು ತುಂಬ ರುಚಿಯಾಗಿರುತ್ತೆ. ದಟ್ಸ್ ಆಲ್ ಫಾರ್ ಟುಡೇ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.